ಅಯೋಗ್ಯ 2 ಇದು ಸತೀಶ್ ನೀನಾಸಂ ಮತ್ತೆ ರಚಿತಾ ರಾಮ್ ಅವರು ಆಕ್ಟ್ ಮಾಡಿ ಮಹೇಶ್ ಭಟ್ ಅವರು ಡೈರೆಕ್ಟ್ ಮಾಡಿರುವಂತ ಸಿನಿಮಾ. ಹೇಗಿದೆ ಚೆನ್ನಾಗಿದೆಯಾ ಅಂತ ನೋಡ್ಕೊಂಬರೋಣ ಬನ್ನಿ. ಸಿನಿಮಾದ ಲೈನ್ ವಿಚಾರಕ್ಕೆ ಬಂದ್ರೆ, ಸಿದ್ದೇಗೌಡ ಮತ್ತು ಬಚ್ಚೇಗೌಡ ಅನ್ನೋ ಕ್ಯಾರೆಕ್ಟರ್ಗಳಿಗೆ ಫಸ್ಟ್ ಇಂದಾನೆ ಕಾನ್ಫ್ಲಿಕ್ಟ್ಸ್ ಗಳು ಇರ್ತವೆ. ಇದು ಈಗ ಹೇಗಿದೆ, ಮುಂದೆ ಏನಾಗುತ್ತೆ, ಅಥವಾ ಸಿದ್ದೇಗೌಡ ಯಾರು ಅಂತ ತಿಳ್ಕೊಳೋದಕ್ಕೆ ನೀವು ಸಿನಿಮಾನೇ ನೋಡೇ ತಿಳ್ಕೊಬೇಕು. ಫಸ್ಟ್ ಆಫ್ ಆಲ್ ಪಾಸಿಟಿವ್ ಬಗ್ಗೆ ಮಾತಾಡೋಣ. ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಸೆಕೆಂಡ್ ಹಾಫ್ ತುಂಬಾನೇ ಎಂಗೇಜಿಂಗ್ ಆಗಿತ್ತು. ಸಾದಿಕ್ ಕೋಕಿಲ್ ಅವ್ರ ಕ್ಯಾರೆಕ್ಟರ್ ಎಂಟರ್ ಆದ್ಮೇಲೆ ಅವರು ಹೇಳೋ ಡೈಲಾಗ್ಸ್ ಗಳಿಂದ ಕಾಮಿಡಿ ಜನರೇಟ್ ಆಯ್ತು. ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತ ಸರ್ಪ್ರೈಸ್ ಕ್ಯಾಮಿಯೋ ಕೂಡ ವರ್ಕ್ ಆಯ್ತು. ಇನ್ನ ರವಿಶಂಕರ್ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳ್ಬೇಕಾದ್ರೆ ಸಕ್ಕತ್ತಾಗಿತ್ತು ಅಂತಾನೆ ಹೇಳ್ಬೋದು. ಅವರ ವಾಯ್ಸ್ ಅಲ್ಲಿ ಒಂದು ಪವರ್ ಇದೆ. ಪರ್ಫಾರ್ಮೆನ್ಸ್ ಸಿನಿಮಾಗೆ ತುಂಬಾನೇ ಹೆಲ್ಪ್ ಮಾಡಿದೆ. ಯೂಶುವಲ್ ಸತೀಶ್ ಅವರು ಚೆನ್ನಾಗಿ ಕಾಣಿಸ್ತಾರೆ ಸ್ಕ್ರೀನ್ ಮೇಲೆ. ತುಂಬಾನೇ ಪೊಟೆನ್ಶಿಯಲ್ ಇದೆ ಅವರಿಗೆ. ಸಿನಿಮಾದಲ್ಲಿ ಅಲ್ಲಲ್ಲಿ ಲೈನರ್ಸ್ ಬರುತ್ತೆ ಅಂಡ್ ಅದು ವರ್ಕ್ ಆಯ್ತು. ಸಿನಿಮಾ ಕಂಪ್ಲೀಟ್ಲಿ ನೀವು ಯಾವ ರೀತಿ ಸಿನಿಮಾವನ್ನ ನೋಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಕಾಮಿಡಿ ಮತ್ತೆ ಲೈನರ್ಸ್ ಇಷ್ಟ ಪಡೋರಿಗೆ ಇಷ್ಟ ಆಗ್ಬೋದು, ಮತ್ತೆ ಲಾಜಿಕ್ ಆಗಿ ಸಿನಿಮಾವನ್ನ ನೋಡೋರು, ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಸಿನಿಮಾನ ನೋಡೋರಿಗೆ ಸ್ವಲ್ಪ ಬೇಜಾರಾಗ್ಬೋದು ಅಂತ ಹೇಳ್ತೀನಿ. ಇದಾಗಿತ್ತು ಸಿನಿಮಾದ ರಿವ್ಯೂ. ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಕೀಪ್ ವಾಚಿಂಗ್ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.